ಇದು ಒಂದು ಮಾಯಾವಿ ಹೆಂಗಸಿನ ರೋಚಕ ಕತೆ. ತಾನು ಕಲಿತ ಮಂತ್ರವಿದ್ಯೆಯನ್ನು ಬಳಸಿ ಸರಿಸುಮಾರು 500 ವರ್ಷಗಳಿಂದ ನಿಗೂಢವಾಗಿ ವಾಸಿಸುತ್ತಿದ್ದರು. ಪಶ್ಚಿಮ ಘಟ್ಟಗಳಲ್ಲಿ ಅದೊಂದು ಸುಂದರ ಕಾಡು. ಆ ಕಾಡಿನ ಪಕ್ಕದಲ್ಲಿರುವ ಊರಿನ ಜನರೆಲ್ಲ ಆ ಕಾಡನ್ನೇ ನಂಬಿ ಜೀವನ ನಡೆಸುತ್ತಿದ್ದರು. ಆ ಕಾಡು ಹಗಲು ಹೊತ್ತಿನಲ್ಲಿ ಅದು ಎಷ್ಟು ಸುಂದರವಾಗಿ ಕಾಣಿಸುತ್ತಿತ್ತೋ, ರಾತ್ರಿ ಹೊತ್ತು ಅಷ್ಟೇ ಭಯಂಕರವಾಗಿ ಬದಲಾಗುತ್ತಿತ್ತು. ಸೂರ್ಯ ಮುಳುಗುತ್ತಿದ್ದಂತೆಯೇ ಗ್ರಾಮಸ್ಥರೆಲ್ಲ ತಮ್ಮ ತಮ್ಮ ಮನೆಯನ್ನು ಸೇರುತ್ತಿದ್ದರು. ಅಷ್ಟೇ ಅಲ್ಲ, ಯಾವುದೇ ನರಪಿಳ್ಳೆಯೂ ಸಹ ಆಚೆ ಕಡೆ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಯಾಕೆಂದರೆ ಅಮಾವಾಸ್ಯೆ ಮತ್ತು ಪೌರ್ಣಮಿ ಸಮೀಪಿಸುತ್ತಿದ್ದಂತೆಯೇ ಆ ಮಾಂತ್ರಿಕ ಹೆಂಗಸು ತನ್ನ ಬಲಿಯ ಹುಡುಕಾಟದಲ್ಲಿ ಇರುತ್ತದೆ. ಇದು ಯಾವುದನ್ನು ನಂಬದ ಒಬ್ಬ ಹುಡುಗ ಒಬ್ಬನೇ ಒಬ್ಬಂಟಿಯಾಗಿ ಆಚೆ ಕಡೆ ಬರುತ್ತಾರೆ. ಆದರೆ ಆತ ವಾಪಸ್ ಮನೆಗೆ ಬರಲೇ ಇಲ್ಲ. ಹಾಗಾದ್ರೆ ಆತ ಎಲ್ಲಿ ಹೋದ? ಮಾಯವಿಯ ಕೈಗೆ ಏನಾದರೂ ಸಿಕ್ಕಿ ಹಾಕೊಂಡನಾ? ಮೊದಲೇ ಗಾಬರಿಯಲ್ಲಿದ್ದ ಗ್ರಾಮಸ್ಥರಿಗೆ ಈ ಹುಡುಗ ಕಾಣೆಯಾದ ಸುದ್ದಿ ಊರಲ್ಲಿ ಚಂಚಲ ಮೂಡಿಸಿ. ಒಂದು ದಿನ ಗ್ರಾಮಸ್ಥರೆಲ್ಲ ಸೇರಿ ಸೌಪರ್ಣಿಕ ನದಿಯ ದಡದಲ್ಲಿ ಇದ್ದಂತಹ ಸ್ವಾಮೀಜಿಯ ಬಳಿ ಬರ್ತಾರೆ. ತಮ್ಮ ಊರಿನಲ್ಲಿ ನಡೆಯುತ್ತಿರುವಂತಹ ಘಟನೆಗಳ ಬಗ್ಗೆ ವಿವರಿಸ್ತಾರೆ. ಆಗ ಸ್ವಾಮೀಜಿ, ಸರಿ, ಸಮಯ ಸಂದರ್ಭ ನೋಡಿ ನಾನು ನಿಮ್ಮೂರಿಗೆ ಬರುತ್ತೇನೆ ಎಂದು ಹೇಳ್ತಾರೆ. ಈ ವಿಷಯ ಮಾಯಾವಿ ಹೆಂಗಸಿಗೆ ತಿಳಿಯುತ್ತದೆ. ಅವತ್ತಿನ ದಿನ ರಾತ್ರಿ ಹೊತ್ತು ಊರ ಒಳಗಡೆ ಬಂದು ಎಲ್ಲರಿಗೂ ಭಯ ಹುಟ್ಟಿಸ್ತಾಳೆ. ನನ್ನನ್ನು ಎದುರು ಹಾಕಿಕೊಂಡರೆ ಯಾರಿಗೂ ಸಹ ಉಳಿಗಾಲವಿಲ್ಲ ಎಂದು ಹೇಳುತ್ತಾರೆ. ಮುಂದೆ ಆ ಸ್ವಾಮೀಜಿ ಮಾಯಾವಿ ಹೆಂಗಸಿಗೆ ಏನ್ಮಾಡ್ತಾರೆ? ಸ್ವಾಮೀಜಿಯ ದೈವಶಕ್ತಿನೋ ಅಥವಾ ಮಾಯಾವಿಯ ಮಂತ್ರವಿದ್ಯೆಯೋ ಎನ್ನುವುದನ್ನ ಭಾಗ 2ರಲ್ಲಿ ಮುಂದುವರಿಯುತ್ತದೆ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬಹುದು.